ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ನಾನಿವತ್ತು ನುಗ್ಗೆ ಸೊಪ್ಪನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಪುಡಿ ಮಾಡ್ಕೊಳ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹೊರಗಡೆ ಮಾರ್ಕೆಟಲ್ಲಿ ನುಗ್ಗೆ ಸೊಪ್ಪು ಸಿಗುತ್ತೆ. ಅದಕ್ಕೇನು ಅಷ್ಟೇನು ಬೆಲೆ ಇರಲ್ಲ. ಒಂದು 2 ಕಟ್ಟ 10 ರೂಪಾಯಿಗೆಲ್ಲ ಸಿಗುತ್ತೆ. ಅದನ್ನು ತಗೊಂಡು ಬಂದು ನೀವು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಪುಡಿ ಮಾಡ್ಬೋದು. ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಅಧಿಕ ವಿಟಮಿನ್ ಸಿ ಇದೆ ಹಾಗೂ ಕ್ಯಾಲ್ಸಿಯಂ ರಿಚ್ ಫುಡ್ ಇದು. ಕಣ್ಣಿಗೆ, ಆಮೇಲೆ ಕೂದಲಿಗೆ ಹಸುರು ಸೊಪ್ಪು ಯಾವ ಥರ ಎಲ್ಲ ಹೊಟ್ಟೆಗೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. ಫೈಬರ್ ಕಂಟೆಂಟು ಜಾಸ್ತಿ ಇದೆ. ಅಕ್ಕಪಕ್ಕದ ಮನೆಯಲ್ಲಿ ಬೆಳೀತಾರೆ, ಅವ್ರ ಹತ್ರನೂ ಕೇಳಿದರೆ ಅವ್ರು ಕೊಡ್ತಾರೆ. ಇಲ್ಲ ನಮ್ಮ ಮನೆ ಎದುರುಗಡೆ ಗಾಡೀಲಿ ಮಾರ್ಕೊಂಡು ಬರ್ತಾರಲ್ಲ, ಅವ್ರ ಹತ್ರನೂ ಏನೂ ಅದಕ್ಕೇನು ಜಾಸ್ತಿ ದುಡ್ಡಿರೋದಿಲ್ಲ ಅಲ್ಲ, ನಾವು ಈಸಿಯಾಗಿ ತಗೊಳ್ಬೋದು. ನೋಡಿ ಗೆಳೆಯರೇ, ಇದು ನನ್ನ ಗಾರ್ಡನ್ನಲ್ಲಿನ ನುಗ್ಗೆ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಇದರ ಬಗ್ಗೆ ನಾನು ಮೊದಲು ಒಂದು ಸರ್ತಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಸ್ನೇಹಿತರೆ, ನನ್ನ ಕೈತೋಟದಲ್ಲಿ ನುಗ್ಗೆ ಗಿಡಗಳು ಚೆನ್ನಾಗಿ ಹಸಿರಾಗಿ ಚಿಗುರ್ಕೊಂಡಿತ್ತು. ಅದನ್ನೇ ನಾನು ಎಲೆಗಳನ್ನು ಕಟ್ ಮಾಡಿ ತಗೊಂಡು ಬಂದೆ. ಎಲೆಗಳನ್ನು ಸೋಸಿಬಿಟ್ಟು ಕಡ್ಡಿಯಿಂದ ಎಲ್ಲ ಬೇರ್ಪಡಿಸಿ ಆಮೇಲೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದೆ. ಒಂದು ಕ್ಲೀನಾಗಿರೋ ಬಟ್ಟೆಗಳನ್ನೆಲ್ಲ ಹರಡಿ ಅದ್ರ ಮೇಲೆ ಈ ಎಲೆಗಳನ್ನು ಒಣಗ್ಸೋಕ್ಕೆ ಅಂತ ಹರಡಿದೆ. ನಾವು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ಅದರಲ್ಲಿರೋ ಸತ್ವ ಎಲ್ಲ ಹೊರಟೋಗುತ್ತೆ. ಸ್ವಲ್ಪ ನೆರಳಲ್ಲೇ ಒಣಗಿಸೋದು ಒಳ್ಳೆಯದು. ನುಗ್ಗೆ ಹೂವನ್ನು ಎಲೆಗಳ ಜೊತೆಗೆ ಸೇರಿಸ್ಬೋದು, ಅದರಲ್ಲೂ ಒಳ್ಳೆ ಸತ್ವ ಇರುತ್ತಲ್ಲ. ನಾನೀಗ ಎಲೆಗಳನ್ನು ಸೋಸ್ಕೋತಾ ಇದ್ದೀನಿ. ಕಡ್ಡಿಯಿಂದ ಎಲೆಗಳನ್ನು ಬೇರ್ಪಡಿಸ್ತೀನಿ. ಹಾಗೆ ಹುಳ ಹುಪ್ಪಟೆ ಎಲ್ಲ ಇದ್ದರೆ ಅದನ್ನು ತೆಗೆದು ಬಿಸಾಕ್ತೀನಿ. ಸೋಸ್ಕೊಂಡ ನಂತರ ನೀರಲ್ಲಿ ಚೆನ್ನಾಗಿ ಎಲೆಗಳನ್ನು ವಾಶ್ ಮಾಡಿ, ಮಣ್ಣು ಎಲ್ಲ ಇದ್ದರೆ ಹೋಗುತ್ತೆ ಆವಾಗ. ತೊಳೆದ ನುಗ್ಗೆ ಸೊಪ್ಪನ್ನು ನಾನಿಲ್ಲಿ ಕ್ಲೀನಾದ ಬಟ್ಟೆಯ ಮೇಲೆ ಹರಡಿದ್ದೀನಿ. ತೇವ ಎಲ್ಲ ಆರಿ ಚೆನ್ನಾಗಿ ಎಲೆಗಳು ಒಣಗಬೇಕು. ಆಮೇಲೆ ಇದನ್ನು ನೀವು ಮಿಕ್ಸಿಗೆ ಹಾಕಬೇಕು. ಡೈರೆಕ್ಟ್ ಸನ್ಲೈಟಿಗೆ ಇಡಬೇಡಿ. ಕಿಟಕಿ ಪಕ್ಕ ಎಲ್ಲರೂ ಬಿಸಿಲು ಬೀಳ್ತಾ ಇದ್ದರೆ ಅಲ್ಲೇ ಇಟ್ಟರೂ ಸಾಕು. ಇದು ಆಲ್ಮೋಸ್ಟ್ ಒಣಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನ ಇಟ್ಟರೆ ಒಂದು 3-4 ದಿನಕ್ಕೆ ಫುಲ್ ಒಣಗಿಬಿಡುತ್ತೆ.
ವೀಕ್ಷಕರೇ ನೋಡಿ, ಒಂದು ವಾರ ಒಣಗಿಸಿದಾಗ ನುಗ್ಗೆ ಸೊಪ್ಪು ಈ ಥರ ಪುರು ಅಂತ ಸೌಂಡ್ ಬರ್ತಿರುತ್ತೆ. ಆವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇನ್ನು 2 ಸುತ್ತಿಗೆ ಇದು ನುಣ್ಣಗೆ ಪುಡಿ ಆಗುತ್ತೆ. ತುಂಬ ಈಸಿ. ಆಮೇಲೆ ಈ ಪುಡಿನ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಬಾಟಲಲ್ಲಿ ಹಾಕಿ ಬೇಕಾದಾಗ ಒಂದೊಂದು ಸ್ಪೂನು ನೀರಿಗೆ ಹಾಕಿ ಕುಡಿಯೋದಾ, ಇಲ್ಲ ನಿಮ್ಮ ಸಾಂಬಾರಲ್ಲ ಪಲ್ಯದಲ್ಲ ಏನಾದ್ರು ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ನುಗ್ಗೆ ಸೊಪ್ಪು ಚೀಪಾಗಿ ಸಿಗ್ತಾ ಇದೆ ಇವಾಗ. ಇದನ್ನು ಉಪಯೋಗಿಸ್ಕೊಳ್ಳಿ. ಡಯಾಬಿಟಿಸ್ಗೆ ಅಥವಾ ಇನ್ನೇನು ಕ್ಯಾಲ್ಸಿಯಂ ಕಮ್ಮಿ ಆಯಿತು ಅಂದರೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಪುಡಿ. ಅದರಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ, ಹಾಲಿಗಿಂತ ಜಾಸ್ತಿ. ಆಮೇಲೆ ವಿಟಮಿನ್ ಸಿನೂ ಆರೆಂಜಿಗಿಂತ ಜಾಸ್ತಿ ಇದೆಯಂತೆ. ಆದ್ದರಿಂದ ಇಷ್ಟು ಸುಲಭವಾಗಿ ಸಿಗೋ ನುಗ್ಗೆ ಸೊಪ್ಪನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಒಣಗಿಸ್ಬಿಟ್ಟು, ಜಾಸ್ತಿ ಸಿಕ್ಕಿದಾಗ ಸ್ವಲ್ಪ ಒಣಗಿಸ್ಬಿಟ್ಟು ಈ ಥರ ಮಿಕ್ಸಿಲಿ ಹಾಕಿ ಪುಡಿ ಮಾಡಿ. ನೋಡಿ, ಎಲೆಗಳನ್ನು ಪುಡಿ ಮಾಡಿ ಆಯಿತು. ನೋಡಿ, ಕುಂಕುಮದ ಥರ ನೈಸಾಗಿ ಪುಡಿ ಆಗಬೇಕು. ಇದನ್ನೀಗ ಮಿಕ್ಸಿ ಜಾರಿಂದ ಏರ್ ಟೈಟು ಬಾಟಲಿಗೆ ಹಾಕಿಡಿ. ಬೇಕಾದಾಗ ಡ್ರೈ ಸ್ಪೂನು ತಗೊಂಡು ಒಂದು ಅರ್ಧ ಸ್ಪೂನು 1 ಸ್ಪೂನು ಹೀಗೆ ಡೈಲಿ ಉಪಯೋಗಿಸಿ. ಕಣ್ಣಿಗೂ ಇದು ನುಗ್ಗೆ ಸೊಪ್ಪು ಒಳ್ಳೆಯದಂತೆ. ಕೂದಲಿಗೆ ಗೊತ್ತೇ ಇದೆ, ಹಸಿರು ಎಲೆಗಳು ತುಂಬ ಒಳ್ಳೆಯದು ಅಂತ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ನುಗ್ಗೆ ಸೊಪ್ಪನ್ನು ಸೂಪರ್ ಫುಡ್ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬೈ ಫ್ರೆಂಡ್ಸ್.